ನಾಡಹಬ್ಬ ದಸರಾ 2024ಕ್ಕೆ ಏನು ಆಗಮಿಸಿರ್ತಕ್ಕಂಥ 14 ಆನೆಗಳು ಮತ್ತು ಅದರ ಮಾವುತರು 14 ಆನೆಗಳಿಗೆ 14 ಮಾವುತರು ಮತ್ತು ಅದರ ಕಾವಾಡಿಗರು ಆಮೇಲೆ ಅದರ ಕುಟುಂಬ ವರ್ಗದವರು ಸುಮಾರು ಏನು ಅಂದರೆ ದಸರಾ ಬಿಟ್ಟು ಉಳಿದೆಲ್ಲ ಟೈಮಲ್ಲಿ ಕಾಡಲ್ಲೇ ಅವರ ಜೀವನನ ಸಾಗಿಸ್ತಾರೆ. ಅವರ ಹೆಲ್ತ್ ಬಗ್ಗೆ ಅಷ್ಟೊಂದು ಗಮನ ಹರಿಸಿರೋದಿಲ್ಲ. ಹಾಗಾಗಿ ಇಲ್ಲಿ ದಸರಾಗೆ ಅಂಥೇಳಿ ಏನು ಬಂದಿರ್ತಾರೆ ಈ ಟೈಮ್ನಲ್ಲಿ ನಾವು ಹೆಲ್ತ್ ಚೆಕಪ್ಪನ್ನು ಮಾಡಿಸ್ಬೇಕು ಅಂಥೇಳಿ ವಿಚಾರ ಮಾಡಲಾಗಿ ಆವಾಗ ನಾರಾಯಣ ಹೆಲ್ತ್ ಅವರು ಮುಂದೆ ಬಂದು ನಾವು ಹೆಲ್ತ್ ಚೆಕಪ್ಪನ್ನು ಮಾಡಿಕೊಡ್ತೀವಿ ಸರ್ ಫ್ರೀ ಇದರಲ್ಲಿ, ಸೊ ನಮ್ಮ ಸರ್ವಿಸನ್ನು ಅವ್ರಿಗೆ ಇದು ಉಪಯೋಗಿಸ್ಕೊಳ್ಳಿ ಅಂತೇಳಿ ಕೇಳಿದಾಗ ಆಯಿತು ಅವ್ರಿಗೆ ಅನುಮತಿ ನೀಡಿ ಇವತ್ತು ನಾರಾಯಣ ಹೆಲ್ತ್ ಹಾಸ್ಪಿಟಲ್ದವರು ನಮ್ಮ ಆನೆ ಮಾವುತರು ಕಾವಾಡಿಗರು ಮತ್ತು ಅದಕ್ಕೆ ಏನು ಅಸೋಸಿಯೇಟ್ ಆಗಿರುವಂಥ ಅವರ ಕುಟುಂಬ ವರ್ಗದವರಿಗೂ ಕೂಡ ಇವತ್ತು ಎಲ್ಲರಿಗೆ ಹೆಲ್ತ್ ಚೆಕಪ್ಸು ಜನರಲ್ ಚೆಕಪ್ಸ್ ಇರಲಿ, ಆಮೇಲೆ ಬೋನ್ ಮ್ಯಾರೋ ಡೆನ್ಸಿಟಿ ಇರಲಿ, ಆಮೇಲೆ ECGಗಳನ್ನು ಇಕೋ ಇವಾಗ ಎಲ್ಲಗಳನ್ನು ಇಲ್ಲೇ ಅವರು ಸೆಟಲ್ ಮಾಡಿ ಇಲ್ಲೇ ನಮಗೆ ಹೆಲ್ತ್ ಚೆಕಪ್ಪನ್ನು ಮಾಡ್ತಾಯಿದ್ದಾರೆ. ಸೊ ಆದ್ದರಿಂದ ಅವರು ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ ಹೆಲ್ತಲ್ಲಿ ಅದನ್ನು ಹೆಚ್ಚಿನ ಟ್ರೀಟ್ಮೆಂಟಲ್ಲಿ ಕೂಡ ಅವರು ಡಿಸ್ಕೌಂಟು ಮತ್ತು ಇದನ್ನು ಕೊಡ್ತೀನಿ ಅಂತಲೇ ಹೇಳಿದ್ದಾರೆ. ಹಾಗಾಗಿ ಇಲ್ಲಿವರೆಗೂ ನಾವು ಚೆಕಪ್ ಮಾಡಿದ್ರಲ್ಲಿ ಯಾವುದೇ ಮಾವುತರಿಗೆ ಹೆಲ್ತಲ್ಲಿ ಏನೂ ತೊಂದರೆಗಳಿಲ್ಲ. ಸುಮಾರು 150ಕ್ಕೂ ಅಧಿಕ ಜನ ಇದ್ದಾರೆ. ನಮಗೆ ಏನಂದರೆ ನಾವು ಅವರ ಕುಟುಂಬವನ್ನು ಸೇರಿಸಿದಾಗ ಒಂದು ಆನೆಗೆ ಏನಿಲ್ಲ ಅಂದರೆ ಒಂದು 5 ರಿಂದ 6 ಜನ ಇರ್ತಾರೆ. ಅವರು ಮತ್ತು ಅಸೋಸಿಯೇಟ್ ಏನು ವರ್ಕರ್ಸ್ ಇರ್ತಾರೆ ನಮ್ಮಲ್ಲಿ ಅವ್ರನ್ನೆಲ್ಲರೂ ಕೂಡ ಹೆಲ್ತ್ ಚೆಕಪ್ ಮಾಡಿಸ್ತಾ ಇದ್ದೀವಿ. ಹೌದು, ಎಲ್ಲ ವ್ಯವಸ್ಥೆಗಳಿದೆ. ಸ್ಕೂಲು ಅವ್ರ ಮಕ್ಕಳಿಗೆ ಸ್ಕೂಲ್ ವ್ಯವಸ್ಥೆನೂ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ ಒಂದು 1 ವೀಕ್ ಆಯಿತು ಸ್ಕೂಲ್ ಇದು ಸ್ಟಾರ್ಟ್ ಆಗಿ. ಸೊ ಆಲ್ರೆಡಿ 3 ಜನ ಮಕ್ಕಳನ್ನು ಕೂಡ ಇಲ್ಲಿ ಇವರು DDP ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಅಲರ್ಟ್ ಮಾಡಿದ್ದಾರೆ. ಅವರು ಕೂಡ ಶಿಕ್ಷಣವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹೌದು, ನಿಶಾನ ಆನೆ ಆಮೇಲೆ ಇದಕ್ಕೆ ಶ್ರೀರಂಗಪಟ್ಟಣ ಆನೆ ಅದನ್ನೆಲ್ಲ ಶಾರ್ಟ್ಲಿ ಇನ್ನೊಂದು ವೀಕಲ್ಲಿ ನಾವು ಫೈನಲ್ ತಾಲೀಮಲ್ಲಿ ಆಲ್ರೆಡಿ ನಾವು ಗ್ರೇಡನ್ನು ಕೊಡ್ತಾ ಇದ್ದೀವಿ. ಸೊ ಇನ್ನು 1 ವೀಕಲ್ಲಿ ತಮಗೆ ತಿಳಿಸ್ತೀವಿ, ಅನೌನ್ಸ್ ಮಾಡ್ತೀವಿ. ಹೌದು, ತಾಲೀಮೆಲ್ಲ ಬಾರ ತಾಲೀಮೆಲ್ಲ ಇದು ಆಲ್ಮೋಸ್ಟ್ ಇನ್ನೇನು ಕಂಪ್ಲೀಟ್ ಆಗಿ ಬಂದಿದೆ. ಅದಾದಮೇಲೆ ಮರದ ಅಂಬಾರಿನ 15ನೇ ತಾರೀಕು ನಂತರ ನಾವು ಹೇಳ್ತೀವಿ ದಿನಾಂಕನ ನಾನು ಹೇಳ್ತೀನಿ. ಬಾರ ಹೊರುವ ತಾಲೀಮನ್ನು ಧನಂಜಯಗೆ, ಗೋಪಿ ಆಮೇಲೆ ಭೀಮಾ ನಮ್ಮ ಏಕಲವ್ಯಗೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ನಿನ್ನೆ ಮಹೇಂದ್ರಗೂ ಹಾಕಿದ್ವಿ. ಎಲ್ಲ ಆನೆಗಳು ಯಶಸ್ವಿಯಾಗಿ ತಾಲೀಮನ್ನು ಪೂರ್ಣಗೊಳಿಸಿದವು. ಎಲ್ಲ ಆನೆಗಳ ಬಿಹೇವಿಯರ್ ತುಂಬ ಚೆನ್ನಾಗಿದೆ. ಅವು ಆಲ್ರೆಡಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾವೆ ದಸರಾ ಇದಕ್ಕೆ. ಏನೂ ತೊಂದರೆ ಇಲ್ಲ. ಕಂಜನು ಹೆಲ್ತ್ ರಿಕವರಿ ಆಗಿದ್ದಾನೆ. ಅವನು ಕೂಡ ತಾಲೀಮಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಡೈಲಿ ಅವನು ವಾಕಿಂಗ್ ಬರ್ತಾ ಇದ್ದಾನೆ. ಯಾವುದು ಸುಮಾರು 3 ದಿನದಿಂದ ಅವನು ತಾಲೀಮಲ್ಲಿ ಪಾಲ್ಗೊಳ್ತಾ ಇದ್ದಾನೆ. ನಮಸ್ಕಾರ ಎಲ್ಲರಿಗೂ. ನಾವು ನಾರಾಯಣ ಹೆಲ್ತ್ ಮೈಸೂರು ವತಿಯಿಂದ ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಈ ಮಾವುತರು ಕಾವಾಡಿಗರು ಮತ್ತು ಅವರ ಫ್ಯಾಮಿಲಿ ಕುಟುಂಬದವರಿಗೆ ಏನು ಇದನ್ನು ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಈಗ ಆನೆಯ ಆರೋಗ್ಯವನ್ನು ಮಾವುತರು ಕಾಪಾಡ್ತಾರೆ, ಮಾವುತರ ಆರೋಗ್ಯವನ್ನು ನಾವು ಕಾಪಾಡೋ ಒಂದು ಪಣ ತೊಟ್ಟಿದ್ದೀವಿ. ಸೊ ಅವ್ರಿಗೆ ಕಾರ್ಡಿಯಾಕ್ ಸ್ಕ್ರೀನಿಂಗ್ ಆಗಲಿ ವಿತ್ ECG ಆ್ಯಂಡ್ ಎಕೋ, ಕ್ಯಾನ್ಸರ್ ಸ್ಕ್ರೀನಿಂಗ್ ವಿತ್ ಐ ಬ್ರೆಸ್ಟ್, ಅದು ಒಂದು ಲೇಟೆಸ್ಟ್ ಟೆಕ್ನಾಲಜಿ. ಅದರಲ್ಲಿ ಯಾವುದೇ ಥರ ವಿಕಿರಣ ಇಲ್ದಂಗೆ ನಾವು ಡಿಟೆಕ್ಟ್ ಮಾಡೋದಾಗಲಿ, ಅವರ ಫ್ಯಾಮಿಲಿ ಫೀಮೇಲ್ ಅಬೋವ್ 40 ಏಜ್. ಆಮೇಲೆ ನಾವಿಲ್ಲಿ ಒಬ್ಬರು ತಜ್ಞ ವೈದ್ಯರನ್ನ ಕರ್ಕೊಂಡು ಬಂದಿದ್ದೀವಿ, ಫಿಸಿಷಿಯನ್. ಅವ್ರು ಯಾವುದೇ ಥರ ಪ್ರಾಬ್ಲಮ್ ಇರ್ಬೋದು, ಶುಗರ್ ಇರ್ಬೋದು, ಕ್ಯಾನ್ಸರ್ ಸ್ಕ್ರೀನಿಂಗಲ್ಲಿ ಡಿಟೆಕ್ಟ್ ಆಗಿರ್ಬೋದು, ಅದಕ್ಕೆ ಫರ್ದರ್ ಯಾವ ಥರ ಟ್ರೀಟ್ಮೆಂಟ್ ಬೇಕು, ಅವ್ರಿಗೆ ಏನು ಬೇಕು ಅನ್ನೋದನ್ನು ಗೈಡ್ ಮಾಡಿ ನೆಕ್ಸ್ಟ್ ಅವ್ರಿಗೆ ಫರ್ದರ್ ಚಿಕಿತ್ಸೆ ಕೊಡಿಸೋಂಥದ್ದು ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಈ ದಸರಾ ಇದಕ್ಕೆ ಒಂದು ನಮ್ಮದು ಅಳಿಲು ಸೇವೆ ಅಂತ ನಾವು ಇದನ್ನು ಫ್ರೀಯಾಗಿ ಮಾಡ್ತಾಯಿದ್ದೀವಿ ನಾರಾಯಣ ಹೆಲ್ತ್ ಮೈಸೂರು ವತಿಯಿಂದ. ಸರ್ ಇದು ದಸರಾ ಒಂದೇ ಅಂತಲ್ಲ, ನಾವು ಕಂಟಿನ್ಯೂಸ್ ಆಗಿ ಮೈಸೂರು ಮತ್ತು ನಿಯರ್ ಬೈ 5 ಜಿಲ್ಲೆಗಳಲ್ಲಿ ಈ ಥರ ಒಂದು ಎಲ್ಲ ಪ್ರೋಗ್ರಾಮ್ಗಳನ್ನು ದಿನನಿತ್ಯ 1 ಅವರ್ದ ಅದರ್ ಕ್ಯಾಂಪ್ಸ್ ನಾವು ಮಾಡ್ತಾನೆ ಇರ್ತೀವಿ. ಸೊ ಇದು ಯಾಕಂದರೆ ನಾವು ಪಬ್ಲಿಕ್ನ ಹೆಲ್ತನ್ನು ಇದನ್ನು ಮಾಡಬೇಕು ಅನ್ನೋದು ನಮ್ಮದು ಇಚ್ಛೆ ಇರೋದು. ನನ್ನ ಹೆಸರು ಡಾಕ್ಟರ್ ದೀಪಕ್ ಅಂತ, ವೈದ್ಯಕೀಯ ಅಧೀಕ್ಷಕರು ನಾರಾಯಣ ಆಸ್ಪತ್ರೆ ಮೈಸೂರು. ಥ್ಯಾಂಕ್ ಯು.